ಪಕ್ಷದ ಅಧ್ಯಕ್ಷರು 4-5 ಸಚಿವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸರ್ ಡಿ.ಕೆ. ಸುರೇಶ್ ನೋಡಿ. ಅದಕ್ಕೆ ನಾನು ಪಕ್ಷದ ವಿಚಾರದಲ್ಲಿ AICC ಅವರ ಕೇಳಬೇಕು. ಪಕ್ಷದ ಅಧ್ಯಕ್ಷರು ಹೇಳಿದ್ರೆ ನಾನು ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ನೀವು ಅವ್ರನ್ನೇ ಕೇಳಿ, ಅವ್ರು ಆನ್ಸರ್ ಮಾಡ್ತಾರೆ. ಅದು ನೀವು ಮೀಡಿಯಾದವರು, BJP-ಯವರು, ನಿಮಗೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಮೊದಲು ಬೆಳಗ್ಗೆ ಒಂದು ನ್ಯೂಸ್ ಇತ್ತು, ಮಧ್ಯಾಹ್ನ ಒಂದು ನ್ಯೂಸ್ ಬರ್ತಿತ್ತು, ಸಾಯಂಕಾಲ ನಿಮಗೆ ಗಂಟೆಗೆ ಒಂದೊಂದು ನ್ಯೂಸ್ ಬರ್ಬೇಕಾದ್ರೆ ಬ್ರೇಕಿಂಗ್ ನ್ಯೂಸ್ ಬರ್ಬೇಕಲ್ಲ. ನೀವು BJP-ಯವರಿಗೆ ಅದೇ ಬೇಕಾಗಿದೆ. ಅವ್ರದ್ದು ತುಂಬಾ ನಡೀತಾ ಇದೆಯಲ್ಲ ಗಲಾಟೆಗಳು ಅವ್ರ ಪಾರ್ಟಿಯಲ್ಲಿ, ಅದನ್ನ ಮುಚ್ಚ ಹಾಕಲಿಕ್ಕೆ ನಮ್ಮ ಮೇಲೆ ಹೇಳ್ತಿದ್ದಾರೆ. ರಾಜಣ್ಣ ಅವರು ಹೇಳಿದ್ದಾರೆ ಸರ್, ನಾವು ಮೀಡಿಯಾದವರು ಹುಟ್ಟಾಕಿರೋದಲ್ಲ ಇದು. ನೋಡಿ, ರಾಜಣ್ಣ ಅವರು ಡಿಕೆಶಿ ಮೇಲೆ ಮಾತಾಡಿದ್ದಾರೆ. ಏನು ಸಿಎಂ ಬದಲಾವಣೆ ಅವರು ರಾಜಣ್ಣ ಅವರು ಅವ್ರ ವೈಯಕ್ತಿಕ ವಿಚಾರ ಹೇಳ್ತಾರೆ. ಅವ್ರು ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ. ನೀವು ಅವ್ರನ್ನ ಕೇಳಿ, ಅವ್ರು ಆನ್ಸರ್ ಮಾಡ್ತಾರೆ. ಅದಕ್ಕೆ ಎಲ್ಲಾ ಗೊಂದಲಗಳು ಕೂಡ ನಿಮ್ಮ ಪಾರ್ಟಿಯ ಸಚಿವರುಗಳೆಲ್ಲ ನಡೀತಾ ಇರ್ತಕ್ಕಂಥದ್ದು. ನೋಡಿ, ಅದಿಲ್ಲ ಅಂತ ನಾನು ಹೇಳ್ತಾ ಇದೀನಲ್ಲ. ನಮ್ಗೆ ಯಾವ ಸಚಿವರು ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ಯುನೈಟೆಡ್ ಆಗಿದ್ದೀವಿ. ನಾವು ಕ್ಯಾಬಿನೆಟ್ ಅಲ್ಲಿ ಎಲ್ಲ ನಾವು ಯೋಚನೆ ನೋಡ್ತಾ ಇದೀವಲ್ಲ. ನೀವು ಇಲ್ಲ ಅಲ್ಲ ಕ್ಯಾಬಿನೆಟ್ ಅಲ್ಲಿ. ನಾವೆಲ್ಲ ಒಕ್ಕೂಟದಿಂದ ಎಲ್ಲ ಜೊತೆಯಲ್ಲಿ ಇದ್ಬಿಟ್ಟು ನಾವು ಮುಖ್ಯಮಂತ್ರಿಯವರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ಪಕ್ಷದ ವಿಚಾರದಲ್ಲಿ ಇವತ್ತು KPCC ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ ನಾವು.